ಬೇಬಿ ಹಾ ಶೇಂಗಾ ಚಟ್ನಿ ಪುಡಿ ಏನ್ ಖಾಲಿ ಆಗಿದ್ಯಾ? ಇತ್ತೀಚೆಗೆ ಏನ್ ಹಾಕೊಡ್ತಾನೆ ಇಲ್ಲ. ಖಾಲಿ ಆಗಿದೆ. ಸ್ಪೈಸಿ ಆಗಿರೋ ಶೇಂಗಾ ಚಟ್ನಿ ಪುಡಿ ಮಾಡ್ಕೊಡ್ತೀಯಾ? ಮಾಡೋಣ ಬಾ, ಬೆಳ್ಳುಳ್ಳಿ ಸ್ವಲ್ಪ ಬಿಡಿಸ್ಕೊಡು. ಬಿಡಿಸ್ತೀನಿ ಬಾ, ಅದಕ್ಕೆ ಅಂತ. ಜೋಳದ ರೊಟ್ಟಿ ವಿತ್ ಚಟ್ನಿ ಪುಡಿ. ಶೇಂಗಾ ಚಟ್ನಿ ಪುಡಿ ಮೈ ಫೇವ್ರೆಟ್. ತಿನ್ನೋಣ, ಹಂಗೆ ಟೇಸ್ಟ್ ಮಾಡೋಣ ಫಸ್ಟ್. ಖಾರ ಸೂಪರ್. ಒಂಥರ ಸ್ಟ್ರಾಂಗ್ ಇದೆಯಲ್ಲ, ಸಕ್ಕದಾಗಿದೆ. ರೊಟ್ಟಿ ಜೊತೆ ತಿನ್ನೋಣ. ರೊಟ್ಟಿ ಮೇನ್. ಜೋಳದ ರೊಟ್ಟಿ. ಸಕ್ಕದಾಗಿದೆ. ಇದನ್ನ ರೀಸೆಂಟಾಗಿ ನಾನು ಮಾಡಕ್ಕೆ ಕಲ್ತಿದ್ದಲ್ಲ, ಮೇ ಬಿ 1 year ಇಂದ ಈಚೆಗೆ ಅನ್ಸುತ್ತೆ. ಫಸ್ಟ್ ಟೈಮ್ ಮಾಡಿದಾಗ್ಲೇ ಸಕ್ಕದಾಗಿ ಮಾಡಿದ್ದೆ. ನನ್ಗೆ ಗೊತ್ತಿಲ್ಲ, ಉತ್ತರ ಕರ್ನಾಟಕ ಮಂದಿ ಬೈಕೋಬೇಡ್ರಪ್ಪ ಹಂಗೆ ಹಿಂಗೆ ಅಂತ. ನಾನು ಮಾಡೋದು ಈ ಸ್ಟೈಲೇ, ಸಕ್ಕ ಟೇಸ್ಟಾಗಿ ಬರುತ್ತೆ. ವೆರಿ ಮಿನಿಮಮ್ ಇಂಗ್ರೀಡಿಯೆಂಟ್ಸ್, ಬಟ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ನೀವು ಪುಡಿ ಮಾಡ್ಕೋಬೇಕಾದ್ರೆ ಕಡಲೆ ಬೀಜ ಡ್ರಿನ್ ಅಂತ ಮಾಡಬೇಕು. ಜೋರಾಗಿ ಮಾಡಿದ್ರೆ ಫುಲ್ಲು ಪುಡಿ ಆಗ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಜೋಳದ ರೊಟ್ಟಿಗೆ, ಚಪಾತಿಗೆ, ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಕರ್ಡ್ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ. ಅದೆಲ್ಲರಿಗೂ ಗೊತ್ತಿರುತ್ತೆ. ಚಟ್ನಿ ಅಷ್ಟೇ ಅಲ್ಲ, ಜೋಳದ ರೊಟ್ಟಿನೂ ಕೂಡ ಸೂಪರ್ ಆಗಿ ಮಾಡ್ತಾಳೆ. ಅದ್ರದ್ದು ರೆಸಿಪಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಮಿಸ್ ಮಾಡದೆ ನೀವು ಕೂಡ ಒಂದ್ಸಲ ಈ ತರ ಶೇಂಗಾ ಚಟ್ನಿ ಪುಡಿನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹಂಗೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ನಿನಗೆ ಬರ್ತಾರೆ ಬೆಳಕು. ನಿನಗೆ ಬೇಡ ಆಕ್ಚುಲಿ, ನಾನು ಬೇಕು.